ಬೆಳಗ್ಗೆನೆ ಬರ್ತೀನಿ ಎಂದಿದ್ದೀರಲ್ಲ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಈ ದೊಡ್ಡ ಮನುಷ್ಯ ಕೈಗೆ ಕೊಟ್ಬಿಡ್ತಾನ ಹೇಗೆ? ನಾನು ಬೇರೆ ಹಳೆ ಟಿವಿನೆಲ್ಲ ಮಾರ್ಬಿಟ್ಟಿದ್ದೀನಿ. ಇವಾಗ ಏನಾದ್ರೂ ಹೊಸ ಟಿವಿ ಬರಲಿಲ್ಲ ಅಂದ್ರೆ ಮಲ್ಲಿ ನನ್ನನ್ನು ಸಾಯಿಸೇ ಬಿಡ್ತಾಳೆ. ಬಂತು ಬಂತು ಪುಷ್ಪ, ಬಂತು ಬಂತು. ಬಂತರಿ? ಏನ್ ಹಾಗೋಡ್ ಬರ್ತಿದ್ಯಾ? ಹುಷಾರು, ಬಂದ್ರೆ ಅವರು ನಮ್ಮನೆಗೆ ತಾನೇ ಬರ್ತಾರೆ. ಈ ಪಕ್ಕದ ಮನೆ ಹತ್ರ ಕಾರಿದೆ ಅಂತ ಎಲ್ಲರಿಗೂ ಗೊತ್ತು, ಆದ್ರೂ ಸೌಂಡ್ ಮಾಡ್ಕೊಂಡು ಊರೆಲ್ಲ ಸಾರೋದು ಬೇಕಾ? ನಮ್ಮನೆಗೆ ಐಟಮ್ಗಳು ಬರಲಿ, ಪಟಾಕಿನೇ ಒರೆಸ್ತೀನಿ. ಹೇ ಸಾಕ್ ನಿಲ್ಸೋ. ನೀನ್ ಗಡಿಬಿಡಿ ಆಗೋದಲ್ದೆ ಇವಳು ಗಡಿಬಿಡಿ ಮಾಡ್ತಿದ್ಯಾ. ಇಬ್ರು ಸ್ವಲ್ಪ ಹೊತ್ತು ಒಳಗೆ ಬಂದು ಕೂತ್ಕೊಳ್ಳಿ. ಅಮ್ಮ, ಮನೆಗೆ ಲಕ್ಷ್ಮಿ ರೂಪದಲ್ಲಿ ವಸ್ತುಗಳು ಬರ್ತಾ ಇದೆ, ಅದು ಕಾಸ್ಟ್ಲಿ ವಸ್ತುಗಳು. ಅದು ಬರುವಾಗ ಬಾಗಿಲಲ್ಲಿ ನಿಂತು ಸ್ವಾಗತ ಮಾಡದೇ ಇದ್ರೆ ಹೇಗೆ? ಸರಿ ಹೋಯ್ತು ಬಿಡು, ನಾನೇನು ಹೇಳಲ್ಲ. ನೀನಾಯ್ತು, ನಿನ್ ಖುಷಿ ಆಯ್ತು. ಪುಷ್ಪ, ನೀನಾದ್ರೂ ಒಳಗ್ ಬಂದು ಕೂತ್ಕೋ, ಬಾಗಿಲ ಹತ್ರ ಹೀಗೆಲ್ಲ ನಿಂತ್ಕೋಬಾರ್ದಮ್ಮ. ಬನ್ನಿ ಇಬ್ರು. ಸರಿ ಅತ್ತೆ. ಏ ಪುಷ್ಪ, ಆರ್ತಿನ ಇಬ್ರು ಮಾಡ್ಬೇಕು. ಮಲ್ಲಿ ಎಲ್ಲಿ? ರೀ, ಅವಳಾಗ್ಲೇ ಕೆಲ್ಸಕ್ಕೆ ಹೋದ್ಲು ಕಣ್ರಿ. ದತ್ತನು ಕಾಲೇಜ್ಗೆ ಹೋಗಿದ್ದಾನೆ. ಸರಿ ಹೋಯ್ತು, ಮನೆ ಬಗ್ಗೆ ಇಬ್ರಿಗೂ ಒಂಚೂರು ಕಾಳಜಿ ಇಲ್ಲ. ಮನೇಲಿ ಇಷ್ಟೆಲ್ಲ ಸಂಭ್ರಮ ಇದೆ, ಸ್ವೀಟ್ ಮಾಡಕ್ ಕೂಡ ಮಲ್ಲಿ ಇಲ್ವಲ್ಲ? ನಾನಿದ್ದೀನಲ್ಲ ರೀ, ಪಾಯಸ ಮಾಡ್ತೀನಿ. ಮಾಡು ಮಾಡು, ಇಡೀ ಬೀದಿಯವ್ರಿಗೆ ಸಿಹಿ ಹಂಚ್ಬಿಡೋಣ. ಬೀದಿಯವ್ರಗ ಅಷ್ಟೊಂದು ಹಾಲು ಇಲ್ಲ ಕಣ್ರಿ. ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀಯಾ? ಅದನ್ನ ನಾನು ತರ್ತೀನಿ, ನೀನು ಅದಕ್ಕೇನ್ ಬೇಕು ರೆಡಿ ಮಾಡ್ಕೋ. ರೀ, ನಿಧಾನ ಕೊಡಿಸ್ರಿ, ಹಿಂದೆ ಇರೋ ಒಂದು ಐಟಮು ಡ್ಯಾಮೇಜ್ ಆಗಬಾರ್ದು. ಸರಿ ಅಣ್ಣ, ಆಯ್ತು. ಇನ್ನು ಎಷ್ಟು ದೂರ ಇದೆ ಸರ್? 5 ನಿಮಿಷದಿಂದ 50 ಸಲ ಕೇಳಿದ್ದೀರಾ ಸರ್? 5 ನಿಮಿಷದಿಂದ ಅದೇ ಆನ್ಸರ್ ಹೇಳ್ತಿದ್ದೀರಾ. ಸ್ವಲ್ಪ ಗೇರ್ ಚೇಂಜ್ ಮಾಡಿ. ಬಾ, 15ನೇ ಸಿಗ್ನಲ್ಲು ಸರ್. ಅದನ್ನು ಲೆಕ್ಕ ಆಗ್ತಿರಲ್ಲ ಸರ್. ನಮ್ಮ ವಿರಾಜ್ ಅಲ್ವಾ? ಇವನು ಯಾಕೆ ಈ ಗೂಡ್ಸ್ ಗಾಡಿಲಿದ್ದಾನೆ?